ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಶಾಸ್ ರೆಸಿಪಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸ್ವೀಟ್ ಹೇಳ್ಕೊಡ್ತಾ ಇದ್ದೀನಿ. ಅದೇನಂತ ಹೇಳಿದ್ರೆ ಮ್ಯಾಂಗೋ ಡಿಲೈಟ್ ಅಂತ ಹೇಳಿಬಿಟ್ಟು. ಈಗ ಮಾರ್ನಿಂಗ್ ಸೀಸನ್ ಆಗಿರೋದ್ರಿಂದ ಅದರಲ್ಲಿ ಏನೆಲ್ಲ ರೆಸಿಪೀಸ್ ಮಾಡ್ಬೋದು ಅಂತ ನಾವು ಥಿಂಕ್ ಮಾಡ್ತಾ ಇರ್ತೀವಿ. ಈ ಸ್ವೀಟ್ನ ಹೇಗೆ ಮಾಡೋದಂತ ಹೋಗಿ ನೋಡ್ಕೊಂಡು ಬರೋಣ. ನಾನಿಲ್ಲಿ ಒಂದು ಪ್ಯಾನ್ಗೆ ಅರ್ಧ ಕಾಯಿ ತುರಿನ ರುಬ್ಬಿ ಹಾಕ್ಕೊಂಡಿದ್ದೀನಿ. ಏನಂತ ಹೇಳಿದ್ರೆ ಕಾಯಿ ಒಣಗಿರಬೇಕು, ಇಲ್ಲ ಅಂದರೆ ಕೊಬ್ಬರಿ ಆದರೂ ಓಕೆನೆ. ಅದ್ರದ್ದು ಹಿಂದೆ ಪಾರ್ಟ್ ಇರುತ್ತಲ್ವ ಬ್ರೌನಿಷ್, ಅದನ್ನೆಲ್ಲ ನೀಟಾಗಿ ಹುರ್ಕೊಂಡು ಮಿಕ್ಕಿದ ವೈಟ್ ಪಾರ್ಟ್ ಎಲ್ಲ ಏನಿರುತ್ತಲ್ಲ ಅದನ್ನ ನಾನು ಮಿಕ್ಸಿಗೆ ಹಾಕ್ಕೊಂಡು ಈ ಥರ ಸಣ್ಣದಾಗಿ ನಾನು ರುಬ್ಕೊಂಡಿದ್ದೀನಿ. ಇನ್ ಕೇಸ್ ನೀವು ಈಗ ಕಾಯಿ ತಂದು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಆ ಥರ ಮಾಡಬೇಡಿ. ಆಮೇಲೆಲ್ಲ ನೀರು ಆಗಿಬಿಡುತ್ತೆ, ಗೊತ್ತಲ್ವ ನಿಮಗೇನೆ ಯಾವ ಥರ ಅಂತ. ಸ್ವಲ್ಪ ಬಿಸಿಲಲ್ಲಿ ಒಣಗಿಸ್ಬೇಕು. ಅದು ಒಣಗಿದೆ ಅಂತ ಗೊತ್ತಾದಮೇಲೆ ಆ ಥರ ಪೌಡರ್ ಮಾಡೋಕ್ಕೆ ಸರಿ ಹೋಗುತ್ತೆ. ನಾನೀಗ ಅದನ್ನು ಪ್ಯಾನೊಳಗೆ ಹಾಕ್ಕೊಂಡು ಈ ಥರ ಸ್ವಲ್ಪ ಬ್ರೌನ್ ಆಗೋ ತನಕ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಬ್ರೌನ್ ಆಗಿದೆ ಅಂತ ಗೊತ್ತಾದಮೇಲೆ ಮ್ಯಾಂಗೋ ಪ್ಯೂರಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಮ್ಯಾಂಗೋನ ಕಟ್ ಮಾಡಿ ಇಟ್ಕೊಂಡು ಅದನ್ನು ಅಷ್ಟೇ ರುಬ್ಕೊಂಡು ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಅದನ್ನ ಚೆಂದ ಎಲ್ಲ ಕಾಯಿಗೆ ಹಿಡಿಯೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತಳ ಹಿಡಿಯೋ ಚಾನ್ಸಸ್ ಇರುತ್ತೆ, ಕೈ ಬಿಡ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅದೇ ಥರ ಮಿಕ್ಸ್ ಮಾಡ್ಕೊಳ್ಳಿ. ವಾಲ್ಯೂಮ್ನ ಹೈ ಫ್ಲೇಮಲ್ಲಿ ಆರ್ ಮೀಡಿಯಮ್ ಫ್ಲೇಮಲ್ಲಿ ಇಡೋಕ್ಕೆ ಹೋಗ್ಬಿಡಿ, ಲೋ ಫ್ಲೇಮಲ್ಲೇ ಇಡಿ ಇದು ಸ್ವೀಟ್ ಆಗೋವರೆಗೂ. ಸೊ ಚೆಂದ ತಿರುಗಿಸ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ನಾನು ಇಷ್ಟೊಂದು ಯಾಕೆ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಅಂದರೆ ಮ್ಯಾಂಗೋದು ಹಸಿ ವಾಸನೆ ಹೋಗೋ ತನಕ ಅದನ್ನು ನಾವು ನೀಟಾಗಿ ಚೆಂದ ಫ್ರೈ ಮಾಡ್ಕೊಳ್ಬೇಕು. ಮತ್ತು ಮ್ಯಾಂಗೋಲಿ ಏನೇನು ಅಂದರೆ ವಾಟರ್ ಅಂಶ ಏನೇನು ಇರುತ್ತಲ್ವ ಅದೆಲ್ಲ ಹೋಗಬೇಕು. ಅದೆಲ್ಲ ಹೋಗೋ ತನಕ ಚೆಂದ ಫ್ರೈ ಮಾಡ್ಕೊಳ್ಬೇಕು. ಅದು ಗಟ್ಟಿಗಾಗಬೇಕು. ಗಟ್ಟಿಗಾಗಾದ್ಮೇಲೆ ನಾನು ಕಂಡೆನ್ಸ್ಡ್ ಮಿಲ್ಕ್ನ ಹಾಕ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ನಿಮ್ಮ ಹತ್ರ ಕಂಡೆನ್ಸ್ಡ್ ಮಿಲ್ಕ್ ಇಲ್ಲ ಅಂತ ಹೇಳಿದ್ರೆ ಪೌಡರ್ ಶುಗರ್ನ ಪೌಡರ್ ಮಾಡಿಕೊಂಡು ಸಕ್ಕರೆನ ಅದನ್ನು ಸುಧಾ ಹಾಕ್ಕೊಳ್ಬೋದು, ನೋ ಇಶ್ಯೂಸ್. ಕಂಡೆನ್ಸ್ಡ್ ಮಿಲ್ಕ್ ಯಾರ ಹತ್ರ ಇಲ್ಲ ಅವರು, ಇನ್ ಕೇಸ್ ನಿಮ್ಮ ಹತ್ರ ಕಂಡೆನ್ಸ್ಡ್ ಮಿಲ್ಕ್ ಇಲ್ಲ ಅಂತ ಹೇಳಿದ್ರೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ನೀವು ಇಂಟ್ರೆಸ್ಟ್ ಇದ್ದರೆ ಒನ್ಸ್ ಹೋಗಿ ಚೆಕ್ ಮಾಡಿ. ಇನ್ ಕೇಸ್ ಇಲ್ಲ ಅಂದರೆ ಪೌಡರ್ ಶುಗರ್ನ ನೀವು ಹಾಕ್ಕೊಳ್ಬೋದು, ನೋ ಇಶ್ಯೂಸ್. ಇಲ್ಲಿ ನಾನು 1 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಸ್ವೀಟು ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಅದಕ್ಕೋಸ್ಕರ ಇನ್ ಕೇಸ್ ನಿಮ್ಮ ಹತ್ರ ತುಪ್ಪ ಇತ್ತಂದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಅದನ್ನ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಅದನ್ನು ತಣ್ಣಗಾಕಕ್ಕೆ ಬಿಡೋಣ. ಅದು ತಣ್ಣಗಾಗಿದೆ. ತಣ್ಣಗಾಗದ್ಮೇಲೆ ಅದು ಈ ಥರ ಇಷ್ಟು ಗಟ್ಟಿ ಬರುತ್ತೆ. ಯಾವ ಥರ ಅಂತ ಹೇಳಿದ್ರೆ ನಾವು ಹೂರ್ಣ ಎಲ್ಲ ಮಾಡ್ತೀವಿ ನೋಡಿ, ಒಬ್ಬಿಟ್ಟಿಗೆ ಹಾಕಬೇಕಾದ್ರೆ ಹೂರ್ಣ ಆ ಥರ ಆಗುತ್ತೆ. ಈಗ ಅದನ್ನ ನಾನು ತಣ್ಣಗಾಗಿದೆ ಅಲ್ವಾ, ಸ್ವಲ್ಪ ಕೈಗೆ ಎಣ್ಣೆ ಸವರ್ಕೊಂಡು ಅದನ್ನು ಈ ಥರ ಉಂಡೆಗಳ ಥರ ಮಾಡ್ಕೊಳ್ತಾ ಇದ್ದೀನಿ. ಚೆಂದ ನೀಟಾಗಿ ಉಂಡೆ ಮಾಡ್ಕೊಳ್ಳಿ, ಬಿಟ್ಟೋಗೋ ಚಾನ್ಸಸ್ ಇರೋಲ್ಲ, ಅಂದರೆ ಮಧ್ಯ ಕ್ರ್ಯಾಕ್ಸ್ ಎಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಅಷ್ಟೇ. ಈಗ ಆಗಲೇ ನಾನು ಪ್ಯಾನಲ್ಲಿ ಇತ್ತಲ್ಲ ಕೊಕೊನಟ್ ಪೌಡರ್, ಈಗ ನಾನು ಮೇಲ್ಗಡೆ ಸ್ವೀಟ್ ಮೇಲ್ಗಡೆ ಅದನ್ನ ಕೋಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ನಿಮಗೆ ಬೇಕು ಅಂತ ಹೇಳಿದರೆ ಕೋಟಿಂಗ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಬೇಡ, ನೀವು ಹಾಗೇ ತಿನ್ಬೋದು. ಈಗಂತೂ ಮಾವಿನ ಸೀಸನ್ ಆಗಿರೋದ್ರಿಂದ ಮಾವಿನಲ್ಲಿ ಯಾವ್ಯಾವ ಥರ ರೆಸಿಪೀಸ್ ಮಾಡ್ಬೋದು ಅಂತ ತುಂಬ ಜನ ನೋಡ್ತಾ ಇರ್ತಾರೆ. ಆ ಮಾವಿನ ರೆಸಿಪಿಲಿ ಇದು ಒಂದು ಸ್ವೀಟ್ ಅಂತ ಹೇಳ್ಬೋದು, ತುಂಬಾ ಚೆನ್ನಾಗಿತ್ತು. ಈಗ ಮಾವಿನ ಸೀಸನ್ ಆಗಿರೋದ್ರಿಂದ ನೀವು ಮನೇಲಿ ಒಂದು ಟ್ರೈ ಮಾಡಿ ಈ ಥರ ಒಳ್ಳೆ ಸ್ವೀಟ್ ಅಂತ ಹೇಳ್ತಾ, ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಬರ್ತೀನಿ. Thank you so much for watching my YouTube channel. Lots of love. Bye.